ನಮ್ಮ ವಿಷಯ ಮದುವೆಯ ಬಗ್ಗೆ ನಮ್ಮವರ ಆಲೋಚನೆ ಹೇಗಿದೆ? ನಮಸ್ಕಾರ. ಇವತ್ತಿನ ನೇರ ಮಾತು. ಇವತ್ತು ಎಲ್ಲರೂ ಹೇಳೋದು ಒಂದೇ ಮಾತು, ನಮ್ಮ ಹುಡುಗನಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ಆದರೆ ನಾವು ಹೇಗೆ ಆಲೋಚನೆ ಮಾಡ್ತಿದ್ದೀವಿ ಗೊತ್ತಾ? ನಮ್ಮ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅಂದ ತಕ್ಷಣ ನಾವು ಮೊದಲು ಆಸೆ ಪಡೋದು ಅವಳನ್ನು ಒಂದು ಸರಕಾರಿ ಕೆಲಸ ಇರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ನಮ್ಮ ಮಗಳು ಹೋದ ಕಡೆ ಮಹಾರಾಣಿಯಂತೆ ಸುಖವಾಗಿರಲಿ ಅನ್ನೋ ನಮ್ಮ ಆಸೆ. ಆದರೆ ಅದೇ ನಮ್ಮ ಮನೆಯ ಹುಡುಗನ ವಿಷಯಕ್ಕೆ ಬಂದಾಗ ಮಾತ್ರ ನಮ್ಮ ಆಲೋಚನೆ ಬದಲಾಗುತ್ತೆ. ನಮ್ಮ ಹುಡುಗನಿಗೆ ಸರಕಾರಿ ಕೆಲಸ ಇಲ್ಲದಿದ್ದರೂ ಪರವಾಗಿಲ್ಲ, ಮನೆಗೆ ಬರೋ ಸೊಸೆ ಕೂಲಿ ಮಾಡೋಳಾದರೂ ಸಾಕು ಅಂದುಕೊಳ್ತೀವಿ. ನೋಡಿ, ನಮ್ಮ ಮಗಳು ಹೋದ ಕಡೆ ಚೆನ್ನಾಗಿರಬೇಕು ಅನ್ನೋದು ಎಷ್ಟು ನಿಜವೋ, ನಮ್ಮ ಮನೆಗೆ ಬರೋ ಸೊಸೆ ಕೂಡ ಬೇರೆಯವರ ಮಗಳೇ ಅಲ್ವಾ? ಅವಳು ಸುಖವಾಗಿರಬೇಕು ಅಂತ ಅವರ ತಂದೆ ತಾಯಿ ಆಸೆ ಪಡಲ್ವಾ? ನಮ್ಮ ಮಗಳಿಗೊಂದು ನ್ಯಾಯ, ಬೇರೆಯವರ ಮಗಳಿಗೆ ಇನ್ನೊಂದು ನ್ಯಾಯ. ಈ ರೀತಿ ನಾವು ಮಾಡೋ ಭೇದ ಭಾವವೇ ಇವತ್ತು ನಮ್ಮ ರೈತ ಹುಡುಗರಿಗೆ ಹೆಣ್ಣು ಸಿಗದಂತೆ ಮಾಡುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.